ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪೊಲೀಸರಿಗೆ ತಗಲಾಕೊಳ್ತಾ ಇದ್ದಂತೆ ಪ್ರಿಯಾಂಕಾ ರಿಯಾಕ್ಷನ್ ಹೇಗಿತ್ತು ಹಾಗಾದ್ರೆ? ಕಾಕಿ ಮುಂದೆ ನೌಟಂಕಿ ಪ್ರಿಯಾಂಕಾ ಮಾಡಿದ್ಯಂತ ಡ್ರಾಮಾ ಗೊತ್ತಾ ನಿಮಗೆ? ಆ ಕ್ಷಣ ಪೊಲೀಸರ ಮುಂದೆ ಏನೆಲ್ಲ ಹೇಳಿದ್ಲು ಈ ಪ್ರಳಯ ಅಂತಕಿ? ಗ್ಯಾರಂಟಿ ನ್ಯೂಸ್ ನಲ್ಲಿ ಪಾತಕಿ ಪ್ರಿಯಾಂಕಾಳ ಇಂಚಿಂಚು ಮಾಹಿತಿ. ಪೊಲೀಸರಿಗೆ ತಗಲಾಕೊಳ್ತಾ ಇದ್ದಂತೆ ಹಿಂಗಿರಬಹುದು. ಜಸ್ಟ್ ಇಮ್ಯಾಜಿನ್ ಮಾಡಿ ಈಕೆಯ ರಿಯಾಕ್ಷನ್. ಕಾಕಿ ಮುಂದೆ ನೌಟಂಕಿ ಪ್ರಿಯಾಂಕಾ ದೊಡ್ಡ ಡ್ರಾಮಾನೇ ಸೃಷ್ಟಿ ಮಾಡಿಬಿಡ್ತಾಳೆ. ಆ ಕ್ಷಣ ಪೊಲೀಸರ ಮುಂದೆ ಏನೆಲ್ಲ ಹೇಳಿದ್ಲು ಈಕೆ? ಪೊಲೀಸರನ್ನ ಕಂಡ ನಿದ್ದೆಯಿಂದ ಎದ್ದು ಗಾಬರಿ ಆಗಿಬಿಡ್ತಾಳೆ. ಕಂಡು ಪೊಲೀಸ್ನವರನ್ನ ನೋಡಿ ನಾನೇನು ಮಾಡಿಲ್ಲ, ನಾನು ಅಮಾಯಕಿ ಅಂತ ಹೇಳಿ ಪೊಲೀಸ್ನವರ ಮುಂದೆ ಕಣ್ಣೀರಿಡ್ತಾಳೆ ಈಕೆ. ನಾ ಏನೂ ಮಾಡಿಲ್ಲ, ಮೋಹನ್ ಕೂಡ ಏನೂ ಮಾಡಿಲ್ಲ, ಮೀಡಿಯಾದಲ್ಲಿ ಬರ್ತಾ ಇರೋದೆಲ್ಲ ಸುಳ್ಳು ಅಂತ ಬೊಗಳೆ ಬಿಡ್ತಾಳೆ ಈ ಪ್ರಿಯಾಂಕಾ. FSL ರಿಪೋರ್ಟ್ ಕೊಡಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತೋರಿಸಿ ಅಂತ ಹೇಳ್ತಾಳೆ. ಮಗಳನ್ನ ಸಾಯಿಸುವಷ್ಟು ಕಟುಕಿ ನಾನಲ್ಲ ಅಂತ ಈ ನೌಟಂಕಿ ಪ್ರಿಯಾಂಕಾ ನಾಟಕವನ್ನ ಮಾಡ್ತಾಳೆ. ಜೊತೆಗೆ ಮೋಹನ್ ಬಗ್ಗೆಯೂ ಕೂಡ ಸಾಫ್ಟ್ ಆಗಿ ಮಾತುಗಳನ್ನ ಆಡ್ತಾಳೆ ಈ ಪ್ರಿಯಾಂಕಾ. ತನ್ನ ಬಾಯ್ ಫ್ರೆಂಡ್ ಅನ್ನು ಕೂಡ ಬಿಟ್ಟು ಕೊಟ್ಟಿಲ್ಲ ಆ ಕ್ಷಣಕ್ಕೂ. ನನಗೆ ಶುಗರ್ ಇದೆ, ಟೆನ್ಷನ್ ಆದ್ರೆ ತಲೆ ಸುತ್ತು ಬಂದು ಬೀಳ್ತೀನಿ. ಬೆಳಗ್ಗೆ 6:10 ಸುಸ್ತು ಬಂದಂತೆ ನಾಟಕ ಆಡ್ತಾಳೆ ಪ್ರಿಯಾಂಕಾ. ಬೆಳಗ್ಗೆ ಇನ್ನೂ ನಿದ್ದೆಗಣ್ಣಲ್ಲಿದ್ದಾಳೆ. ಈ ವೇಳೆ ಏನನ್ನೂ ಹೇಳದೆ ವಿಚಾರಿಸದೆ ಸುಮ್ಮನೆ ಬರುವಂತೆ ಪೊಲೀಸ್ನವರು ತಾಕೀತು ಮಾಡ್ತಾರೆ. ಸುಸ್ತಾಗಿದೆ ಅಂತ ನಾಟಕ ಆಡಿ ಕಾರಿನಲ್ಲಿ ಕೂತ್ಕೊಳ್ತಾಳೆ ಈ ಪ್ರಳಯಾಂತಕಿ. ಸುಸ್ತಾಗಿದೆ ಅಂತ ಪೊಲೀಸರನ್ನ ಕಂಡು ಹಿಂಗಾಗಿರ್ಬೇಡ, ಫುಲ್ ಬೆಚ್ಚಿ ಬಿದ್ದಾಳೆ, ಫುಲ್ ಗಾಬರಿ, ಫುಲ್ ಹೆದರಿಕೆ. ಆಗ ಬಾಯಿಂದ ಒಂದಿಷ್ಟು ಶಬ್ದಗಳು ಬರುತ್ತವೆ. ನಾನೇನು ಮಾಡಿಲ್ಲ, ನಾನು ಅಮಾಯಕಿ, ನನ್ನ ಬಾಯ್ ಫ್ರೆಂಡ್ ಮೋಹನ್ ಕೂಡ ಏನೂ ಮಾಡಿಲ್ಲ, ಮೀಡಿಯಾದಲ್ಲಿ ಬರ್ತಾ ಇರೋದೆಲ್ಲ ಸುಳ್ಳು. ಕತೆ ಕಟ್ಟೋದಕ್ಕೆ ಶುರು ಮಾಡ್ತಾಳೆ. ಅರೆಸ್ಟ್ ಆಗ್ತಾ ಇದ್ದಂತೆ ಕಾಕಿ ಮುಂದೆ ಪ್ರಿಯಾಂಕಾ ಏನೇನು ಹೇಳಿದ್ಲು ಹಾಗಾದ್ರೆ? ಪೊಲೀಸರು ಕೇಳದಿದ್ರು ಆಕೆ ಹೇಳಿದ ಮರ್ಡರ್ ಮಿಸ್ಟ್ರಿ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಪಾತಕಿ ಪ್ರಿಯಾಂಕಾಳ ಇಂಚಿಂಚು ಮಾಹಿತಿ. ಅರೆಸ್ಟ್ ಆಗ್ತಾ ಇದ್ದಂತೆ ಕಾಕಿ ಮುಂದೆ ಪ್ರಿಯಾಂಕಾ ಏನೇನ್ ಹೇಳಿದ್ಲು ಗೊತ್ತಾ? ಪೊಲೀಸರು ಏನೂ ಕೇಳಿಲ್ಲ, ಆದ್ರೂ ಆಕೆನೆ ಭಯದಲ್ಲಿ ಒಂದಿಷ್ಟು ವಿಚಾರಗಳನ್ನ ಬಾಯಿ ಬಿಟ್ಟು ಬಿಡ್ತಾಳೆ. ಪ್ರಳಯಾಂತಕಿಯ ಪಿನ್ ಟು ಪಿನ್ ಕಹಾನಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಹಾಗಾದ್ರೆ ಪೊಲೀಸ್ನವ್ರ ಮುಂದೆ ಏನ್ ಹೇಳಿದ್ಲು ಈಗ? ಪೊಲೀಸರು ಪ್ರಿಯಾಂಕಾಳನ್ನ ಏನೂ ಕೇಳಲಿಲ್ಲ, ಏನೂ ಹೇಳಲಿಲ್ಲ. ಸೈಲೆಂಟ್ ಆಗಿ ಅಲ್ಲಿಂದ ಶನಿವಾರ ಸಂತೆಯಿಂದ ಕರ್ಕೊಂಡು ಬರ್ತಾರೆ ಬೆಂಗಳೂರಿಗೆ. ಆದರೂ ಆಕೆಯೇ ಮರ್ಡರ್ ಬಗ್ಗೆ ಬಾಯಿ ಬಿಡ್ತಾಳೆ. ಒಂದೊಂದಾಗಿ ಬಾಯಿ ಬಿಟ್ಟಿದ್ಲು. ಪೊಲೀಸ್ನವ್ರು ಏನೂ ಕೇಳಿಲ್ಲ, ಏನೂ ಹೇಳಿಲ್ಲ, ಸುಮ್ಮನೆ ಇದ್ರು ಪೊಲೀಸ್ನವ್ರು. ನಾನು ನನ್ನ ಮಗಳನ್ನ ಮರ್ಡರ್ ಮಾಡಿಲ್ಲ ಅಂತ ಹೇಳ್ತಾಳೆ. ಟಿವಿಯಲ್ಲಿ ಬರ್ತಾ ಇರುವಂತೆ ಕಪ್ಪು ಅಂತ ಮಗಳನ್ನ ದೂರ ಮಾಡಿಲ್ಲ, ಅಂದ್ರೆ ಮಗಳು ಕಪ್ಪಿದಾಳೆ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದಾಳೆ ಅನ್ನೋ ಸುದ್ದಿ. ಆಕೆ ಹೇಳ್ತಾಳೆ ಟಿವಿಯಲ್ಲಿ ಬರ್ತಾ ಇರುವಂತೆ ಮಗಳು ಕಪ್ಪಗಿದ್ದಾಳೆ ಅನ್ನೋ ಕಾರಣಕ್ಕೆ ನಾನು ಕೊಲೆ ಮಾಡಿಲ್ಲ. ಅಲ್ಲಿ ನಾನು ಶಾಪಿಂಗ್ ಮಾಡೋಕೆ ಬಟ್ಟೆ ಶೋರೂಮ್ಗೆ ಹೋಗಿದ್ದೆ. ಆಗ ವೆನ್ನೆಲ್ಲಾ ಮತ್ತು ಮೋಹನ್ ಕಾರಿನಲ್ಲೇ ಕುಳಿತುಕೊಂಡಿದ್ರು. ಪಕ್ಕದಲ್ಲೇ ಇದ್ದ ರಾಬಿನ್ ಬಾಸ್ಕಿನ್ ನಲ್ಲಿ ವೆನ್ನೆಲ್ಲಾಗೆ ಮೋಹನ್ ಐಸ್ ಕ್ರೀಮ್ ಕೊಡಿಸಿದ್ರು. ಮಗಳು ವೆನ್ನೆಲ್ಲಾ ಕಾರಿನಲ್ಲೇ ಕುಳಿತು ಐಸ್ ಕ್ರೀಮ್ ತಿಂತಾ ಇದ್ಲು. ನಾನು ಶಾಪಿಂಗ್ ಮುಗಿಸಿ ಬಂದಾಗ ನನ್ನ ಮಗಳು ಕಾರಿನಲ್ಲೇ ಮಲಗಿದ್ಲು. ಮಗಳು ಮಲಗಿದ್ದಾಳೆ ಅಂತ ತಿಳಿದ ನಾನು ತಲೆ ಕೆಡಿಸಿಕೊಂಡಿರಲಿಲ್ಲ. ನೇರವಾಗಿ ಕೋಲಾರದ ಕಾಫಿ ಡೇಗೆ ಹೋಗಿ ಬರ್ತ್ಡೇ ಕೇಕ್ ಕಟ್ ಮಾಡಿದ್ವಿ. ನೋಡಿ, ಮಧ್ಯರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡಿ 1 ಗಂಟೆಗೆ ಹೊರಗೆ ಬಂದಿದ್ವಿ. ಆಗಲೂ ಕೂಡ ವೆನ್ನೆಲ್ಲಾ ಹಿಂದಿನ ಸೀಟಿನಲ್ಲಿ ಮಲಗಿದ್ದಳು. ವೆನ್ನೆಲ್ಲಾಳನ್ನ ಮೋಹನ್ ಎತ್ತಿಕೊಂಡು ಬಂದು ರೂಮಿನಲ್ಲಿ ಮಲಗಿಸಿದ್ರು. ನಾನು ಮಗಳು ಮಲಗಿದ್ದಾಳೆ ಅಂತ ಹೇಳಿ ತಿಳ್ಕೊಂಡು ಸುಮ್ಮನಾಗಿದ್ದೆ. ಎಷ್ಟವರು ಹೇಳ್ತಾ ಇರೋ ಕತೆ ನೋಡಿ. ನಂತರ ಇಬ್ಬರು ಸುಮಾರು 3 ಗಂಟೆಯ ತನಕ ಟಿವಿ ನೋಡ್ತಾ ಕೂತಿದ್ವಿ. ಆಗಲೂ ಕೂಡ ಮೋಹನ್ ನನಗೆ ವೆನ್ನೆಲ್ಲಾ ಬಗ್ಗೆ ಏನನ್ನೂ ಹೇಳಲೇ ಇಲ್ಲ. ಸುಮಾರು 3:30ಕ್ಕೆ ನಾವಿಬ್ಬರು ಒಂದೇ ರೂಮ್ನಲ್ಲಿ ಮಲ್ಕೊಂಡಿದ್ವಿ. ಮೋಹನ್ ಕೂಡ ಏನೂ ಆಗದಂತೆ ಆರಾಮಾಗಿಯೇ ನನ್ನ ಜೊತೆ ಮಲಗಿದ್ದ. ಬೆಳಗ್ಗೆ 7:30 ನಾನೇ ವೆನ್ನೆಲ್ಲಾಳನ್ನ ಎದ್ದೇಳಿಸೋಕೆ ಪ್ರಯತ್ನ ಪಟ್ಟೆ, ಆದ್ರೆ ಆಕೆ ಹೇಳಲಿಲ್ಲ.
ಆಗ ಗಾಬರಿಗೊಂಡು ಈ ವಿಷಯವನ್ನ ಮೋಹನ್ಗೆ ಮಗಳು ಹೇಳ್ತಾ ಇಲ್ಲ ಅಂತ ನಾನು ಹೇಳಿದೆ. ಆಗ ಫುಡ್ ಪಾಯ್ಸನ್ ಆಗಿರಬೇಕು, ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ಮೋಹನ್ ಹೇಳಿದ್ದ ನನಗೆ. ಆಸ್ಪತ್ರೆಗೆ ತೆಗೆದುಕೊಂಡು ಹೋದಾಗ ಮಗು ಸತ್ತಿದೆ ಅಂತ ವೈದ್ಯರು ಹೇಳಿದ್ರು ನನಗೆ. ಆಗ ನನಗೆ ಗಾಬರಿಯಾಗಿ ನನ್ನ ಅಣ್ಣನಿಗೆ ವಿಷಯ ಮುಟ್ಟಿಸಿದೆ ಅಂತ ಪ್ರಿಯಾಂಕಾ ಪೊಲೀಸ್ನವರು ಮುಂದೆ ಹೇಳಿಕೆಯನ್ನ ಕೊಟ್ಟಿರೋದು. ಶನಿವಾರ ಸಂತೆಯಿಂದ ಬೆಂಗಳೂರುವರೆಗೂ ಬರುವಾಗ ಮೋಹನ್ನ ಬಿಟ್ಟು ಕೊಡ್ಲೇ ಇಲ್ಲ ಈಕೆ. ಕಾರಿನಲ್ಲಿ ಜರ್ನಿ ಮಾಡಿದ 5 ಗಂಟೆಯಲ್ಲೂ ಮೋಹನ್ ಬಗ್ಗೆ ದೂರು ಹೇಳಲೇ ಇಲ್ಲ. ಮೋಹನ್ ಬಿಟ್ಟು ಕೊಟ್ಟೇ ಇಲ್ಲ ಈಕೆ. ದಾರಿಯುದ್ದಕ್ಕೂ ಮೋಹನ್ ಪರವಾಗಿಯೇ ಮಾತನಾಡ್ತಾ ಬಂದಿದ್ದಾಳೆ ಪ್ರಿಯಾಂಕಾ. ಮಗಳು ಸತ್ತು ಹೋಗಿದೆ, ಹೇಗೆ ಆ ಮಗು ಸತ್ತೋಯ್ತು, ಉಸಿರನ್ನ ನಿಲ್ಲಿಸ್ತು ಹಾಗಾದ್ರೆ